ಶಾವಿಗೆ ಮಾಡ್ಸ್ಕೊಂಬಂದ್ರೇನ್ರಿ? ಇಲ್ಲವ ಮಾಡ್ಸ್ಕೊಂಬರ್ಬೇಕು. ಇನ್ನು ಜವಾರಿ ಗೋಧಿ ನೋಡ್ಬೇಕಾಗ್ಯದ, ಅಲ್ಲಿ ಯಾರ ಮನ್ಯಾಗ ಅದಾವ ಅಂತ ನೋಡಿ ಬರ್ಬೇಕು. ಹೋದ ವರ್ಷನ ಒಂದು 8 ಕಿಲೋ ಅದಾವ, ಅವೇ ಹೋಗಿ ಮಾಡ್ಸ್ಕೊಂಬರಳಕ್ಕೆ ಶಾವಿಗೆ. ಮತ್ತು ಮುಂದೆ ಗೋಧಿ ತೊಗೊಂಡ್ರಾಯ್ತು ಅಂತ ಮಾಡೀನಿ. ನೀವು ರವೆ ಹಾಕಿ ಮಾಡಿಸ್ತೀರಲ್ರಿ? ಹ್ಞೂ, ಮತ್ತು ಮಷಿನ್ನೇ ಚಲೋ ಬರ್ಬೇಕಂದ್ರೆ ರವೆ ಹಾಕತ್ತಾರ ಅವರು. ಈಗ ಎಲ್ಲರೂ ಮಷಿನ್ ಶಾವಿಗೆನೇ ನೋಡುವ ಇವ. ಮನ್ಯಾಗ ಮಾಡೋದು ತಪ್ಪೇ ಹೋಯ್ತು ನೋಡ ನೀನು. ಸುಮ್ಮ ಅವಾಗ ಎಷ್ಟು ಮನ್ಯಾಗ ಶಾವಿಗೆ ಮಾಡ್ಕೊತಿದ್ವಿ. ಈಗ ನೆನಪಿಸೈತಿಲ್ಲ ನೋಡಿ ಹೆಂಗೆ ಶಾವಿಗೆ ಮಾಡ್ತಾರೆ ಅನ್ನೋದು. ಮುಂದಿನ ಪೀಳಿಗೆಗಂತೂ ಶಾವಿಗೆ ಮನ್ಯಾಗ ಮಾಡ್ತಿದ್ರಾ ಅನ್ನಂಗೆ ಆಗ್ಬಿಡ್ತದ ನೋಡಿ. ಹೌದೌದ್ರಿ ಮಾಮಿ, ಈಗೆಲ್ಲರೂ ಮಷಿನ್ ಶಾವಿಗೆನೆ. ಹಳ್ಳ್ಯಾಗಂತೂ ಅಷ್ಟ್ರು ಮಷಿನ್ಯಾಗ ಮಾಡ್ಸ್ಕೊಂಬರ್ತಾರೆ ನೋಡ್ರಿ. ಅವಾಗ ಎಲ್ರಿ ಒಬ್ಬರು ಮಾಡ್ಸ್ಕೊಂಬರ್ತಿದ್ದಿಲ್ಲ, ಮನ್ಯಾಗನೇ ಮಾಡೋರು. ಒಂದೊಂದು ದಿನ ಒಬ್ಬೊಬ್ರು ಮನ್ಯಾಗ ಅಂತೇಳಿ ಮಾಡ್ತಿದ್ರು. ನಾವು ಸಣ್ಣವರಿದ್ದಾಗ ಹಿಂಗೆ ಬುಟ್ಟಿ ಮೇಲೆ ಐಡಿಯಾ ಕೂತಿದ್ದೀವಿ ರೀ ಶಾವಿಗೆ. ಆಮೇಲೆ ನಾವು ಕಲ್ತು ಬಿಟ್ಟಿದ್ವಿ ನೋಡ್ರಿ ಮಾಮಿ, ಮಣಿ ಮೇಲೆ ಒಸಿ ಶಾವಿಗೆ ನಮಗೂ ಬರ್ತಿದ್ವು ಅವಾಗ. ಹ್ಞೂ, ಮತ್ತು ಅವಾಗೆಲ್ಲ ಮಿಷಿನ್ನಾಗ ಮಾಡಿಸ್ತಿದ್ರ ಈಗ ಎದ್ದದಿಷ್ಟು. ನಾವು ಅವಾಗ ಸಣ್ಣವರಿದ್ದಾಗ ಸಾಲಿಗೆ ಹೋಗಿರ್ತೀವಲ್ರಿ, ಪೇಪರ್ ಬರಲಿಕ್ಕೆ ಅದು ಹೋಗಿದ್ವಿ ಅಂದ್ರೆ ಯಾರ ಮನೆಯಾಗಾರ ಶಾವಿಗೆ ಮಾಡಕತ್ತಾರ ಅಂತಂದ್ರೆ ಸಾಕು ನೋಡು, ಸ್ಟ್ರೆಸ್ ಕಳೆನೇ ಮೊದಲ ಏನು ತಿಂದ್ವಿ ಇಲ್ಲ ಶಾವಿಗೆ ಮಾಡಕ್ಕೆ ಹೋಗೋರು. ಶಾವಿಗೆ ಮಾಡೋದಂದ್ರೆ ಅಷ್ಟು ಖುಷಿ ಇರ್ತೈತ್ರಿ ನಮಗೆ. ನೋಡಿ, ಮತ್ತು ಅವಾಗ ಎಲ್ಲರೂ ಒಂದೇ ಕಡೆ ಆಗಿ ಮಾತಾಡ್ಕೋತ ಶಾವಿಗೆ ಮಾಡೋದು, ಹಪ್ಪಳ ಸಂಡಿಗೆ ಮಾಡೋದು ಇವೆಲ್ಲ ಖುಷಿ ಇರ್ತಿದ್ವ ನೀನು. ಅದ್ರಾಗ ನೀವು ಸಣ್ಣವ್ರು ಆತಿದ್ರಿ, ಮಾಡ್ಬಾರ್ಯ ನಮ್ಮ ಕೈ ಬ್ಯಾನ್ ಆತಾವ ಅಂದಾಗನೇ ಹೋಗಿ ಕೂತ್ ಬಿಡೋರನ. ಜಲ್ದಿ ಕಲ್ತಿ ಬಿಡ ನೀನು ಶಾವಿಗೆ. ಹ್ಞೂ ರೀ ಮಾಮಿ, ನಾವು 5-6 ನತ್ತೆಗೆ ಶಾವಿಗೆ ಮಾಡ್ತಿದ್ದೀವಿ ರೀ. ನೋಡುವ, ಈಗಿನ 5-6 ನತ್ತೆ ಇರ್ತಾವ ಹುಡುಗರು, ಒಂದು ಕಪ್ ಚಾ ಮಾಡಕ್ಕೆ ಬರಂಗಿಲ್ಲ ಹುಡುಗಿಯರಿಗೇನೆ. ಹ್ಞೂ ರೀ, ನಮ್ಮ ಮಕ್ಕಳಿಗೇನೆ ಹೇಳ್ತೀನಿಲ್ರಿ, ನಾ 5 ನತ್ತೆಗೆಲ್ಲ ಅಷ್ಟು ಅಡುಗೆ ಮಾಡ್ತಿದ್ದೆ ಮನ್ಯಾಗ. ಬಕ್ರಿ ಪಲ್ಯ ಮಾಡ್ತಿದ್ದೆ ಅಂದಾಗನೇ ಅವು ನಿಮ್ಮ ಟೈಮ್ ಅಮ್ಮ, ನನಗೆ ಈಗ ಹೇಳಿಕ್ಕೆ ಬರಬೇಡ, ನಮ್ದು ಹೆಂಗದ ಹಂಗೆ. ನಾವೀಗ ನಿಮ್ಮದು ಹೆಂಗಿತ್ತು ನೀವು ಹಂಗಿದ್ದೀರಿ ಅಷ್ಟೇ, ನೀ ಯಾಕೆ ಮಾಡಬೇಕಾಗಿತ್ತು ಅಂದ್ಬಿಡ್ತಾರ್ರಿ. ಹೌದಾಳು, ಈಗಿನ ಹುಡುಗರ ಮುಂದೆ ಏನು ಮಾತಾಡಂಗಿಲ್ಲ. ಏನು ನಡ್ಸಿರಿ ಮಾಮಿ, ಕೂತಿರಿ? ಕೂತಿ ನೋಡವಾ, ಬರ್ರಿ. ಏನ ಮಾತಾಡ್ಲಿಕ್ಕತ್ತಿದ್ರಲ್ರಿ ಇಬ್ರು? ಏನಿಲ್ವಾ, ಅದೇ ಗೋಧಿ ತೊಗೊಂಡೇನು ಶಾವಿಗೆ ಮಾಡಿಸಿದೇನ ಅಂತ ಕೇಳಾಕತ್ತಿದ್ದೆ. ನೀವು ಗೋಧಿ ತೊಗೊಂಡ್ರೇನು ಹೊಸವು? ಇಲ್ರಿ ಮಾಮಿ, ನಾ ತೊಗೊಂಡಿಲ್ರಿ. ನಮ್ಮ ಮನೆಯವರು ಫ್ರೆಂಡ್ ಹೊಲ್ದಾಗ ಬೆಳೆದಾರಂತ್ರಿ, ಏನೋ ಅಲ್ಲೇ ತೊಗೊಂಬರ್ತೀನಿ ಅಂತ ಅನ್ಲಿಕತ್ತಿದ್ರು. ಏನು ಮಾಡ್ತಾರನ್ರಿ, ನಾ ಗ್ಯಾರಂಟಿ ಇಲ್ರಿ. ಹೌದಾ, ಚಲೋ ಇದ್ದು ಅಂತ ನಮಗೊಂದ್ಸಲ ಹೇಳಲ್ಲ. ಅಯ್ಯ, ಅವು ತೋಟದ ಗೋಧಿ ರೀ ಮಾಮಿ, ನೀವು ಜವಾರಿ ಗೋಧಿ ತೊಗೋತಿರಲ್ಲ. ಅಯ್ಯ, ತೋಟದ ಗೋಧಿ? ನಾ ಜವಾರಿ ಗೋಧಿನ ಅಂತ ಮಾಡಿದ್ನವ. ಅಲ್ಲ, ಜವಾರಿ ಗೋಧಿ ತಗೋಬೇಕಿಲ್ಲ ಅಂದ್ರೆ ಬಾಯಾಗ ಚಪಾತಿ ರುಚಿ ಆತವ. ಇವೇನು ತೋಟದ ಗೋಧಿ ತಗೋತೀರವ? ಇಲ್ರಿ ಮಾಮಿ, ಜವಾರಿ ಗೋಧಿ ಚಪಾತಿ ಕೆಂಪಗಾತಾವಲ್ರಿ, ನಮ್ಮ ಹುಡುಗರು ತಿನ್ನಂಗಿಲ್ರಿ. ಅವರಿಗೆ ಅದು ಒಂಥರ ಹಸಿ ಬಿಸಿ ಆದಂಗೆ ಆತವಂತಾರೆ ಅವ್ರು. ಅಯ್ಯ, ಜವಾರಿ ಗೋಧಿ ಹಸಿ ಬಿಸಿ ಆತವ? ಎಷ್ಟು ಚಂದ ಕೆಂಪಗೆ ಉಬ್ಬಿ ಅಂದಿರ್ತಾವ, ಮೆತ್ತಗಾತಾವ ಚಪಾತಿ. ನಮಗೂ ಜವಾರಿ ಗೋಧಿನೇ ಚಲೋವ. ಒಬ್ಬೊಬ್ರಿಗೆ ಒಂದೊಂದು ಗೋಧಿ ಇಷ್ಟ ಆತಾವ ಬಿಡು, ಅವ್ರವ್ರು ಇಷ್ಟ ಅಲ್ಲ. ಅವ್ರ ಮನ್ಯಾಗ ತೋಟದ ಗೋಧಿ ತಿಂತಾರಂತ ಅವ್ರು ತಗೋತಾರ, ನಿಮ್ಮ ಮನ್ಯಾಗ ಜವಾರಿ ಗೋಧಿ ತಿಂತೀರಿ, ನೀವು ತಗೋರಿ. ಸುಮ್ಮನೆ ಒಬ್ರಿಗೆ ಯಾಕೆ ಅನ್ಬೇಕು, ಹೌದಿಲ್ಲ? ಅದು ಕರೆಯೋದು ಬಿಡು, ನಾ ಏನು ಅಂದಿಲ್ಲ. ಆದ್ರೆ ಅಲ್ಲ, ಜವಾರಿ ಗೋಧಿ ಸ್ವಾದನೇ ಬೇರೆ ಅವ, ಅದಕ್ಕೆ ಹೇಳಿದೆ. ಚಲೋ ಆತಾವ ಬಿಡ್ರಿ, ಸ್ವಾದ ಆತಾವಂತ ನಮಗೇನಷ್ಟು ತಿಳಂಗಿಲ್ರಿ ಅವು. ಆದ್ರೆ ಅವು ಚಪಾತಿ ಕೆಂಪಾಗೋ ಸಂಬಂಧ ನಮ್ಮ ಮನೆಯವರು ಇಷ್ಟಪಡಲಿಲ್ಲ, ನಮ್ಮ ಮಕ್ಕಳು ಇಷ್ಟಪಡಲಿಲ್ಲ. ಅದಕ್ಕೆ ಸುಮ್ಮ ತೋಟದ ಗೋಧಿ ತೊಗೊಂಡ್ಬಿಡ್ತೀನಿ ರೀ ನಾನು. ಹೋಗ್ಲಿ ಬಿಡು, ನಿಮ್ಮ ಮನೆಗೆ ಯಾರು ಇಷ್ಟಪಡ್ತಾರೆ ಅವ್ನು ತಿನ್ನೋದು ಅಷ್ಟೇ. ಅಂದಂಗೆ 2 ದಿನ ಆಯ್ತು ಮೀನಾಕ್ಷಿನೇ ಕಾಣವಳಲ್ಲ, ಯಾಕೆ ಬಂದೇ ಇಲ್ಲ ಕಟ್ಟಿಗೆ? ಅಯ್ಯ, ಆಕಿಂದೊಂದು ಗೋಳ ಬಿಡ್ರಿ ಪಾಪ. ಮಾಮಿ ಭಾಳ ಕುಡಿತಾರ್ರಿ ಅವ್ರ ಮನೆಯವರು, ತಿನ್ನ ಕುಡಿದು ಬರ್ತಾರೆ ನೋಡ್ರಿ. ಒಟ್ಟ ಆಕಿಗೆ ನೆಮ್ಮದಿನೇ ಇಲ್ರಿ. ಹೌದಲ್ಲ, ಕುಡಿತೊಂದು ಹೆಚ್ಚಾಗ್ಯದವ ಈಗ. ಒಬ್ಬರಲ್ಲ ನೀನು, ಎಲ್ಲರೂ ಕುಡಿತಾರೆ ದಾಯಿ ಹೊಡಿಲಿ. ಹೌದು ನೋಡ್ರಿ ಮಾಮಿ, ಯಾವ ಥರ ಮದುವೆ ಪದವಿ ಫಂಕ್ಷನ್ ಇತ್ತಂದ್ರೆ ಮೆರವಣಿಗೆ ಟೈಮ್ನಾಗ ನೋಡ್ಬೇಕ್ರಿ, ಒಬ್ಬೊಬ್ರು ಬಾಯಿ ಅಷ್ಟು ಹೊಲಸು ಬಚ್ಚಲು 3ನೇದಾಗ ನಾಡ್ತದ ನೋಡ್ರಿ. ಹೌದ್ರಿ ಬಾ, ಅದೇನ ಹೊಲಸು ಕುಡಿತಾವನೇ ಕೊಳತ್ ಹಣ್ಣಿಂದು, ಅದ್ರಾಗ ಅವ್ರಿಗೆ ಮಜಾ ಸಿಗ್ತಿರ್ತದ. ಮತ್ತು ಏವ್ವ, ಹುಡುಗರು ಕುಡಿದು ಹೆಂಗಾರ ಇರ್ಲ ತಾಯಿ, ಈಗ ಹೆಂಗಸರ ಕುಡಿದು ಕಲ್ತಾರಲ್ಲ, ಮತ್ತೆ ಅದಕ್ಕೇನು ಹೇಳ್ಬೇಕು. ಹೌದೌದ್ರಿ ಮಾಮಿ, ಈಗ ಹುಡುಗಿಯರೆಲ್ಲ ಪಾರ್ಟಿ ಮಾಡೋದು ಕುಡಿದು ಎಲ್ಲ ಕಲ್ತಾರ ನೋಡ್ರಿ. ಹ್ಞೂ ಯವ್ವ, ಮನೆ ಹಿಂಗೆ ಆಯ್ತವ. ಇಲ್ಲಿ ಅವರು ಬಾಡಿಗೆ ಬಂದಾರಲ್ಲ ಬೆಂಗಳೂರವ್ರು ಹೊಸ್ದಾಗಿ, ಅವ್ರ ಮನೆಗೆ ಹೋಗಿದ್ದೆವ. ನಾ ಸುಮ್ಮ ಏನ ಹಿಂಗೆ ಮಾತಾಡ್ಕೊತ ಕೂತಾಯ್ತಂತ ಹೋಗಿದ್ದೆ. ಹೋದಾಗ ನಾ ಏನಂದೆ, ಎಷ್ಟು ಕುಡಿತಾರ್ರಿ ಈಗ, ಕುಡುಕರು ಕಲ ಸಾಕಾಗ್ಬಿಟ್ಟದ. ಗಂಡಸರು ಕುಡಿದು ತಟ್ಲಿರ್ಲಿ, ಹೆಂಗಸರ ಕುಡಿದು ಕಲ್ತಾವ. ಮೊನ್ನೆ ಹೊಸ ವರ್ಷಕ್ಕೆ ನೋಡಿದ್ರಿಲ್ರಿ ಹೆಂಗೆ ಕುಡಿತಿದ್ದು, ಎಲ್ಲಿ ಬೇಕಲ್ಲೇ ಬಿದ್ದಿದ್ದು. ಇಂಥ ಮಾಡಿ ಹಿಂಗೆ ತಂದೆ ತಾಯಿ ಮರ್ಯಾದೆ ಕಳಿತಾವ್ರಿ ಹುಡುಗಿಯರು ಅಂತ ನಾ ಅನ್ನಕತ್ತಿದ್ನವ. ಅಷ್ಟೊತ್ತಿಗೆ ಅವ್ರ ಮಗಳು ಒಳಗಿಂದ ಹೊರಗೆ ಬಂದ್ಲು. ಆಕಿ ಅಲ್ಲೇ ಬೆಂಗಳೂರಾಗ ನೌಕರಿ ಮಾಡ್ತಾಳಂತ, ಈಗ ರಜೆ ಅಂತೇಳಿ ಬಂದಾಳಂತ. ಆಕಿ ಬಂದು ಏನು ಅನ್ಬೇಕು, ಅಲ್ರಿ ಆಂಟಿ ಕುಡಿದ್ರಿಂದ ಏನು ತಪ್ಪದ ರೀ? ಗಂಡಸರು ಅಷ್ಟೇ ಕುಡಿಬೇಕೇನ್ರಿ? ಹೆಂಗಸರು ಕುಡಿದ್ರೇನು ಭಾರಿ ತಪ್ಪನೇ ಆಗಿಬಿಡ್ತದೇನ್ರಿ? ಹೆಂಗಸರದು ಜೀವನ ಅಲ್ಲೇನ್ರಿ ಅದಕ್ಕೆ? ಅದೇನಾಗ್ತದ, ಪಾರ್ಟಿ ಸಂಬಂಧ ಸುಮ್ ಕುಡಿತಾರೆ, ದಿನ ಕುಡಿತಿರ್ತಾರೇನ್ರಿ ಏನಾರ? ಅದು ಕುಡುಕ್ರೆ ಬೇರೆ ಇರ್ತಾರ್ರಿ, ಯಾವಾಗಾರ ಒಂದು ಪಾರ್ಟಿ ಮಾಡೋದೇ ಬೇರೆ ಇರ್ತದ್ರಿ. ಎಲ್ಲರನ್ನ ಒಂದೇ ತಕಡೆ ಇಟ್ಟು ತೂಗಬೇಡ್ರಿ ಆಂಟಿ, ನೀವು ಹಿಂಗೆಲ್ಲ ಮಾತಾಡ್ಲಿಕ್ಕೆ ಬರಬೇಡ್ರಿ ನಮ್ಮ ಮನೆಗೆ ಅಂತ ಅಂದ್ಬಿಡ್ಬೇಕಾ? ಏವ್ವ, ಹಿಂಗೆ ಅಸಹ್ಯ ಮಾಡೋದ ತೀರಾ? ಮನೆಗೆ ಬರಬೇಡ್ರಿ ಅಂದ್ರೆ ಏನು ಇದು ಅರ್ಥ? ಅಂದ್ರೆ ತಾನು ಕುಡಿತಿರ್ಬೇಕು ಬೆಂಗಳೂರಾಗ. ಮತ್ತು ತಾ ಕುಡ್ದಲ್ಲೇ ಹೇಳ್ತಾಳೆ ಹಿಂಗೆ. ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲ್ ಮುಟ್ಕೊಂಡು ಯಾಕೆ ಮಾಡ್ಬೇಕಾ ನೀನು? ನಾ ಬೇರೆ ಥರ ಅನಾಗತ್ತೀನಿ, ಇಲ್ಲಿ ತನಗೆ ಯಾಕೆ ಬಂತಂತ ಮಾಡ್ಬೇಕು ಹೇಳಾಕಿ. ಮತ್ತು ತಾನು ಹುಡುಗರ ಜೊತೆ ಕೂಡಿ ಪಾರ್ಟಿ ಮಾಡ್ತಾಳ, ಅದಕ್ಕೆ ಚುಚ್ಚದಕ್ಕಿಗೆ.
ಹ್ಞೂ ಹಂಗಂದಾಗ ಅವ್ರವ್ ಏನೂ ಅನ್ಲಿಲ್ಲೇನ್ರಿ ಮತ್ತೆ? ಹ್ಞೂ ನನಗೂ ಅದೇ ವಿಚಿತ್ರ ಆಗದ್ ನೋಡ. ಒಂದು ಮಾತನ್ಲಿಲ್ಲವ ಅವ್ರವ್ವ. ಹೌದು ಬಿಡ್ರಿ, ಕಾಮನ್ ಅದೆಲ್ಲ ಕುಡಿದು ಅಂದ್ಬಿಡ್ಬೇಕಾ ಆಕಿನೂ? ಏ ಎಂಥ ಕಾಲ ಬಂತು ನೋಡು. ಆದ್ರ ಅವ್ರು ಕುಡಿದು ಯಾವಾಗಾರ ಒಮ್ಮೆ ಕುಡಿತಾರ ಬಿಡ್ರಿ. ಈ ಮೀನಾಕ್ಷಿ ಗಂಡನೇ ಕುಡಿತಾನ್ರಿ ಮಾಮಿ. ಆಗಲ್ಲ ನಂಗ್ಲ, ರಾತ್ರಿ ಅನ್ನಂಗ್ಲ, ಸಂತೆನ ಕುಡಿದ್ರಿ. ತಾ ದುಡ್ದು ಸಾಕಾಗ್ಲಾರ್ದಕ್ಕ ಹೆಂಡ್ತಿ ದುಡ್ದು ರೊಕ್ಕ ಸಹಿತ ಕೊಡ್ಲಿಲ್ಲ ಅಂದ್ರೆ ಹೊಡ್ಯಾಕ್ ನಿಂತು ಬಿಡ್ತಾನ್ರಿ. ಏನು ಮಾಡೋದು ಪಾಪ, ಇದು ಮನಿ ಬಾಂಡೆ ತಿಕ್ಕಿ ಬಂದು ಗೊಳೆ ಮಾಡಿ ಇಟ್ಟಿರ್ತದಲ್ರಿ ರೊಕ್ಕ, ಅವನಿಗೆ ಕುಡಿಯಾಕ ಕೊಡ್ಬೇಕು ನೋಡ್ರಿ. ಮತ್ತೆ ಈಕೆ ಯಾಕೆ ಕೊಡ್ಬೇಕು ಬಿಡತ್ತಾನ ರೊಕ್ಕನ? ಈಕೆ ಕೊಳ್ಳಾರ್ದ ಮುಚ್ಚಿಟ್ಟಿರ್ತಾಳಲ್ರಿ ಮಮ್ಮಿ, ಹೆಂಗಾರ ಹುಡುಕ್ತಾ ನೋಡ್ರಿ ಅವ. ಈಗ ಕೆಲ್ಸಕ್ಕೆ ಹೋದ್ಲಂದ್ರ ಮತ್ತೇನು ಕೆಲಸ ಇರ್ತದ್ರಿ ಅವನು? ಬರೀ ಆಡ ಮಾಡ ಹುಡುಕುದ ಸಂತೆನ ಡಬ್ಬಿ ಹುಡುಕೋದು ಅಷ್ಟು ಹುಡಿ ಎಲ್ಲರ ಪಾಪ 10-20 ರೂಪಾಯಿ ಇಟ್ಟಿದ್ಲಂದ್ರೆ ತಗೊಂಡನ ಹೋಗೋದು, ಶಂಡಿ ಬಂದ್ಬಿಡೋದು. ಹೌದು ವಯವ್ವ, ಒಬ್ಬೊಬ್ರದು ಭಾಳ ಗೋಳು ಇರ್ತದ್ರಿ. ಅಂತೀವಲ್ಲ, ಬೇರೆದವ್ರದ್ದು ನೋಡಕ್ ನಿಂತರ ನಮ್ದ ಚಲೋ ಅನ್ಬೇಕು. ಹೌದೌದ್ರಿ, ಹಂಗೆ ಐತ್ರಿ. ಅದ್ರಾಗ ಈಕಿ ಮೀನಾಕ್ಷಿ ಇದು ಭಾಳ ಗೋಳತ್ರಿ. ಹೆಂಗಾರ ಅನ್ರಿ ನೀವು. ಪಾಪ ಹೋಗಿ ತವ್ರ ಮನೆಗೆ ಇರ್ಬೇಕಂತಾಳ್ರಿ. ಆದ್ರ ಅಲ್ಲಿದ್ರ ಊರನ್ ಮಂದಿ ಸುಮ್ಮಿರ್ತಾರೇನ್ರಿ? ಅಪ್ಪ ಅವ್ವ ಸುಮ್ಮಿರ್ತಾರ ಬಿಡ್ರಿ, ಇರಲಾಕ್ ಬಿಡೋ ಮಗಳು ಅಂತೇಳಿ ಇರ್ಬೋದು. ಆದ್ರ ಊರಾಗ ಇರ್ತಾವಲ್ರಿ 4 ಮಂದಿ. ಅಯ್ಯ ಯಾಕ್ರಿ ನಿಮ್ಮ ಮಗಳು ಹೋಗಿರಲ್ಲ, ಏನ ಜಗಾಡಿ ಬಂದಾಳ ಏನ ಅಂತ ಕೇಳಕ್ ಶುರು ಮಾಡೇ ಬಿಡ್ತಾರ. ಎಲ್ಲ ಹೆಣ್ಮಕ್ಳು ಇದೊಂದು ಗೋಳನೆ ನೋಡ್ರಿ. ಮರ್ಯಾದೆಗೆ ಅಂಜೋದು, ಹೆಂಗಿದ್ರು ಗಂಡನ ಮನೆಗೆ ಹೊಂದ್ಕೊಂಡು ಹೋಗೋದು. ಮತ್ತ ಎಷ್ಟು ದಿನ ಅಂತ ತವ್ರ ಮನೆಗೆ ಹೋಗಿ ಕೊಡಕತ್ತದ? ಹೆಣ್ಮಕ್ಳು ಏನ ಅಂತಾರಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತ. ಗಂಡನ ಮನೆಗಿದ್ರೇ ಶ್ರೇಷ್ಠ ಬಿಡಯವ್ವ. ಅಲ್ರಿ ಮಾಮಿ, ಗಂಡನ ಮನೆಗೆ ಇರೋದೇ ಶ್ರೇಷ್ಠ ಬಿಡ್ರಿ. ಆದ್ರ ಒಂದ್ ಸ್ವಲ್ಪ ಗಂಡನು ಅರ್ಥ ಮಾಡ್ಕೊಳ್ಳೋಂತ ಇರ್ಬೇಕಲ್ರಿ. ಅದು ಕರೆಯದ ಬಿಡು. ಆದ್ರ ಎಲ್ಲರಿಗೂ ಬೇಡಿದ್ ಸಿಗ್ಬೇಕಲ್ಲ. ಯಾರ್ಯಾರ ಹಣೆ ಬರ ಹೆಂಗಿರ್ತದ ಏನ, ಆ ದೇವ್ರು ಹೆಂಗ ಗೀಚಿರ್ತಾನ ಹಂಗ ಹೊಂದ್ಕೊಂಡಿರೋದವ. ಅದ ಹತ್ತೆರ ಹೊಂದ್ಕೊಂಡು ಹೋಗ್ತದ, ಅದನ್ನು ಇಲ್ರಿ. ಈಕಿ ಹೊಂದ್ಕೊಂಡು ಹೋಗಿ ಗಂಡನರ ಹೊರಗೆ ಹಾಕಿದ್ರೆ ಒಂದ್ ಸ್ವಲ್ಪ ದಿನ ಬುದ್ಧಿರ ಬರ್ತದಾನಂತ ಮಾಡಾಕ್ ಹೋಗ್ಬೇಕಂದ್ರ ಆಕಿ ಮಗನೆಲ್ಲಿ ಬಿಟ್ಟು ಕೊಡ್ತಾಳ್ರಿ. ನಿಮ್ಮ ಮಗ ಕುಡಿತಾನ್ರಿ, ರೊಕ್ಕ ಕಳ ಮಾಡ್ಕೊಂಡು ಹೋಗ್ತಾನ್ರಿ ಅಂತಂದ್ರ ಅವ ಏನ್ ಮಾಡ್ತಾನ? ಅವ್ನ ಮನಿ ಅದ, ಅವ ಒಯ್ತಾನ ರೊಕ್ಕ. ಗಂಡ್ಸದನವ ಕುಡಿತಾನ. ಮತ್ತ ಅದನ್ನ ಎಲ್ಲರ ಮುಂದೆ ಹೇಳ್ಕೊತಿರ್ಗಾಡ್ತೆ ನೀನು ಅಂತೇಳಿ ಸೊಸಿಗೆ ಬೇಯಕ್ ನಿಂದಿರ್ತದ್ರಿ ಅದು. ಸೊಸಿ ಜೊತೆ ಹೊಂದ್ಕೊಂಡಿರ್ಬೇಕು ಬಿಡ. ಪಾಪ ಸಣ್ಣ ಹುಡುಗಿ ಅದದು, 2 ಮಕ್ಕಳನ್ನ ತಗೊಂಡು ಏನ್ ಮಾಡ್ಬೇಕದು? ತಾ ಹೊಂದ್ಕೊಂಡಿದ್ದು ಮಗಗೆ ಬುದ್ಧಿ ಹೇಳಿ ಹಿಂಗ ಸೊಸಿಗೆ ಬೇಯಕ್ ನಿಂತ್ಕನಿ ಅವ ಮೀರ್ ನಿಂದಿರ್ತಾನ. ಮತ್ತ ಮಗ ಅದಾವ, ಹೆಂಗ ತಿಳಿಯಂಗ್ಲೇನವ ಇವಾಕಿಗೆ? ಹಂಗೆ ಆಗ್ಯದ ನೋಡ್ರಿ ಮಾಮಿ. ಈಗ ಅವನ್ ಮುಂದೆ ಹೇಳನೇ ನಮ್ಮವ್ ಹೆಂಗಿದ್ರು ನನ್ನ ಪರವಾಗ್ಯದ ಅನ್ನೋದನ್ನೇ ಅವನಿಗೆ ತಲೆ ಕೂತ್ಬಿಟ್ಟದ್ರಿ ಅದು. ಹೇಳ್ಕೊ ಹೋಗು, ಯಾರ ಮುಂದೆ ಹೇಳ್ತಿ ಹೇಳ್ಕೊ ಹೋಗು ನೀನು, ನಾ ಹಿಂಗೆ ಮಾಡವನೇ ನೋಡು ಅಂತೇಳಿ ಹೆಡಕರ್ಸಿ ಮಾತಾಡ್ತಾನ್ರಿ. ಹೆಚ್ಚಿಗೆ ಏನ್ರ ಮಾತಾಡಕಂತಾನೆ ದನಕ್ಕೆ ಬಡ್ದಂಗೆ ಬಿಡ್ತಾನ್ರಿ. ಅಷ್ಟಿದ್ರು ಹೆಣ್ಮಕ್ಳು ಮತ್ತೆ ಸುಮ್ಮ ಇರ್ಬೇಕ್ರಿ. ಏನಾರ ಜೋರ್ ಮಾತಾಡೋದು, ಎದುರೆದುರ ಮಾತಾಡಕತ್ತಿದಾನೆ ಇವ ಗಂಡಿಗೆ ಹೆಂಗ್ ಬೇಕು ಹಂಗೆ ಬೈತಾಳವ ಇವ, ಒಟ್ಟ ಮರ್ಯಾದೆ ಕೊಡಂಗಿಲ್ಲ, ಏನ್ ಜೋರದಾಳ ಇವ ಆಕಿ ಅಂತೇಳಿ ಮತ ಬರೋದು ಹೆಣ್ಮಕ್ಳ ಮೇಲೆ ರೀ ಅದು. ಹೌದೌದ್ರಿ, ಅದೊಂದು ದೊಡ್ಡ ಅಪೋದನೆ. ಇರ್ತಾರ ಬಿಡ್ರಿ, ಹೆಣ್ಮಕ್ಳು ಜೋರಿದ್ದವ್ರು ಇರ್ತಾರಿ. ಆಮೇಲೆ ತಾಯಿಯಿಂದ ಮಗನ್ ದೂರ ಮಾಡಿದವ್ರು ಇರ್ತಾರ. ಹೆಣ್ಮಕ್ಳು ಇರಂಗಿಲ್ಲ, ದೊಡ್ಡ ಸಾಚೆ ಅಂತ ನಾ ಇರಂಗಿಲ್ಲ. ಆದ್ರ ಯಾರೋ ಕೆಲವೊಬ್ರು ಇರ್ತಾರಲ್ರಿ, ಎಲ್ಲ ಹೆಣ್ಮಕ್ಳಿಗೂ ಅಂತಾರಲ್ಲ, ಅದಕ್ಕೆ ಬೇಜಾರಾಗ್ತದ್ರಿ. ಹೌದ್ ಬಿಡು, ಹೆಣ್ಮಕ್ಳು ಹಂಗೂ ಇರ್ತಾರ ಹಿಂಗೂ ಇರ್ತಾರ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದಷ್ಟು ನಾವು ಆತಿದವ್ರಾದರೂ ಒಂದ್ ಸ್ವಲ್ಪ ಸಸ್ತೆ ಏನಾರ ತಪ್ಪು ಮಾಡಿದ್ರ ಹತ್ತಿ ಕರ್ಕೊಂಡು ಹೆಣ್ಮಕ್ಳಿಗೆ ಹೆಂಗ್ ಮಾಡ್ತಿರ್ತೀವಲ್ಲ ಹಂಗ ಬಂದ್ ಸಸ್ತೆರ್ನು ಚಲೋತ್ತಾಗ ನೋಡ್ಕೊಂಡ್ಬಿಟ್ರ ಜಗಳನೇ ಬರಂಗಿಲ್ಲ. ನಿನ್ನ ಇಲ್ಲಿ ಅವ್ರೇನಾರ ತಪ್ಪು ಮಾಡೋಣ, ಎಲ್ಲಿ ನಮ್ಮ ಮಗನಿಂದ ನಮ್ಮನ್ನ ದೂರ ಮಾಡ್ತಾಳನ, ಹಂಗ ಹಿಂಗಂತೆ ತಪ್ಪು ಕಲ್ಪನೆ ತಿಳ್ಕೊಂಡ್ಬಿಡ್ತೀವಿ ನೋಡು, ಅಲ್ಲೇ ಬರೋದು ನೋಡು ಜಗಳ. ಏನ್ಯಾಕೆ ಮಾಡ್ಕೊಳಲ್ರಕ್ಕವ, ನಾವು ಸುಮ್ ಹೊಂದ್ಕೊಂಡಿದ್ರೆ ಆಯ್ತಂತೇಳಿ ನಮ್ಮ ಅತ್ತಿದ್ರ ಬೆಲೆ ಬರ್ಬೇಕು ಬುದ್ಧಿ. ಹಂಗಾದ್ರೆ ಎಲ್ಲಿ ಜಗಳನೇ ಬರಂಗಿಲ್ಲ. ನಮ್ಮ ಮನೆ ನೋಡು ಒಟ್ಟು ಜಗಳ ಬರಂಗಿಲ್ಲ ನೋಡು ನನಗ ನನ್ನ ಸೊಸಿಗೆ. ಹೌದು ಬಿಡ್ರಿ ಮಮ್ಮಿ, ಹಂಗಿದ್ರೆ ಜಗಳನೇ ಬರಂಗಿಲ್ರಿ. ಆದ್ರೂ ಹಂಗ ಬಂದೇ ಬಿಡ್ತದ್ರಿ. ಏನಾಗ್ತದ್ರಿ, ಅವ್ರು ಹೊರಗಿಂದ ಬಂದಿರ್ತಾರಲ್ಲ ಸೊಸ್ತೆರು, ಅವರು ನಮ್ಮ ಮಗನ ಮೇಲೆ ಭಾಳ ಪ್ರೀತಿ ತೋರ್ಸೋಣನೆ, ಮಗ ಸೊಸಿ ಮೇಲೆ ಭಾಳ ಪ್ರೀತಿ ತೋರ್ಸೋಣನೆ, ನಮ್ಗೆ ಆಟೋಮೆಟಿಕ್ಲಿ ಅತ್ತೆ ಅದವ್ರಿಗೆ ಏನಿಸ್ಬಿಡ್ತದ್ರಿ, ಎಲ್ಲಿ ನಮ್ಮ ಮಗ ನಮ್ಮನ್ನ ಬಿಟ್ಟು ಕೈ ಬಿಟ್ಟು ಹೊಂಟಾನೇನು, ಆಕಿನಿಂದ ಹೋಗ್ತಾನೇನು ಅನ್ನೋ ಫೀಲಿಂಗ್ ಬರ್ತದಲ್ರಿ. ಅದಕ್ಕೆ ಆತಿದ್ರು ಜಗಳ ತೆಗಿತಾರೆ ಅಷ್ಟೇ. ಇಲ್ಲಿ ಏನು ಬರೋದಂದ್ರ ಗಂಡನಿಂದ ನನ್ನ ದೂರ ಮಾಡ್ತಾಳಂತ ಸೊಸಿ ಅನ್ಕೊಳ್ಳೋದು, ನನ್ನಿಂದ ಮಗನ ದೂರ ಮಾಡ್ತಾಳಂತ ಅತ್ತೆ ಅನ್ಕೊಳ್ಳೋದು. ಇಂಥವಕ್ಕರಿಂದನೇ ಒಂದು ಸ್ವಲ್ಪ ಮನಸ್ತಾಪ ಬಂದು ಜಗಳ ಆಗ್ತಾವ ನೋಡ್ರಿ. ವಿಕೋಪ ಕೊಯ್ಲಾರ್ದ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕ್ರಿ ನಾವು, ಅಂದಾಗ ಮುಂದುವರೆಯಂಗಿಲ್ಲ ಜಗಳ. ಹೌದು ನೋಡಿ, ಇದು ಮಾತ್ರ ಪಕ್ಕ. ನೀ ಏನಂತೇಳಿನೇ ಈಗ ಅದು ಆಟೋಮೆಟಿಕ್ ಬಂದ ಬಿಡ್ತದ. ನಿನ್ನ ಎಲ್ಲಿ ನನ್ನ ಮಗನಿಂದ ನನ್ನ ದೂರ ಮಾಡ್ತಾಳೇನೋ ನನ್ನ ಸೊಸಿ ಬಂದೈಕಿ ಅಂತೇಳಿ ಅದು ಇಷ್ಟು ದಿನ ನೋಡ್ಕೊಂಡಿರ್ತೀವಲ್ಲ ಮಕ್ಕಳನ್ನ, ಅದು ತಲೆಯಾಗ ಬಂದ್ಬಿಡ್ತದ. ಇದೇ ಬರಬಾರ್ದು ನೋಡ್ರಿ ಅತ್ತೆ ಆತವ್ರ ಮನಸ್ಸಿನಾಗ. ಇದು ಬಂತಿಲ್ಲ ಅಲ್ಲಿ ಜಗಳ ಶುರು ಆಗ್ತದ. ಏನು ಗೊತ್ತಾ, ನಾವೇ ಆಕಿಗೆ ಪ್ರೀತಿಯಿಂದ ನೋಡ್ಕೊಂಡ್ಬಿಡಿದ್ರಿ. ತವ್ರ ಮನೆ ಪ್ರೀತಿ ಇಲ್ಲಿ ಅತ್ತಿ ಮನೆಗೆ ಸಿಕ್ತಂದ್ರೆ ಆಕಿ ಗಂಡನ ಕರ್ಕೊಂಡು ದೂರ ಆಗು ಯೋಚನೆ ಯಾಕೆ ಮಾಡ್ತಾಳ್ರಿ, ಇಲ್ಲೇ ಹೊಂದ್ಕೊಂಡಿರ್ತಾಳ. ಹೌದಿಲ್ರಿ? ಅದು ಕರೆಯದ ಬಿಡವ. ಏನು ಯಾರಿಗೆ ಹೇಳ್ಬೇಕ, ನಮ್ಮ ಅತ್ತಿಗೆ ಹೇಳ್ಬೇಕಾ ಸೊಸಿಗೆ ಹೇಳ್ಬೇಕಾ, ಇಬ್ಬರದು ತಪ್ಪಿದ್ದಲ್ಲೇ ಜಗಳ ಆಗಿರ್ತದ ಅಂತ ನನ್ನ ಅನಿಸಿಕೆ ನೋಡುವ. ನಿಮಗೇನು ಅನಿಸ್ತದ್ರಿ ಅತ್ತಿ ಸೊಸಿ ಜಗಳದ್ದು? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.
ಹಂಗೆ ಬಾಜುಕಿನ ಗಂಟೆ ಹೊಡಿರಿ. ಎಲ್ಲರಿಗೂ ಧನ್ಯವಾದಗಳು.